ಕಥೆಯ ನಾಯಕಿ ಸ್ನೇಹ ಒಬ್ಬ ಆಧುನಿಕ ಚಿಂತನೆಯ ಹುಡುಗಿ. ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ಅವಳು ಮಲೆನಾಡಿನ ಹಸಿರ ನಡುವೆ ಇರುವ ಸಣ್ಣ ಹಳ್ಳಿಯ ಶರತ್ ಎಂಬುವವನನ್ನು ಮದುವೆಯಾಗುತ್ತಾಳೆ. ಶರತ್ನ ತಾಯಿ ಸಾವಿತ್ರಮ್ಮ ಶಿಸ್ತು ಮತ್ತು ಸಂಪ್ರದಾಯಕ್ಕೆ ಹೆಸರಾದವರು. ಶುರುವಿನಲ್ಲಿ ಸಾವಿತ್ರಮ್ಮನಿಗೆ ತನ್ನ ಸೊಸೆ ಜೀನ್ಸ್ ಹಾಕೋದು, ಆಫೀಸ್ ಕೆಲಸ ಅಂತ ಲ್ಯಾಪ್ಟಾಪ್ ಮುಂದೆ ಕೂರೋದು ಕಂಡರೆ ಸ್ವಲ್ಪ ಅಸಮಾಧಾನ. ಮನೆ ಅಂದ ಮೇಲೆ ಅಡುಗೆ ಮನೆ ಸಂಭಾಳಿಸಬೇಕು, ಸಂಪ್ರದಾಯ ತಿಳಿಯಬೇಕು ಅನ್ನೋದು ಅವರ ವಾದ. ಸ್ನೇಹಳಿಗೆ ಇದು ಬಂಧನ ಅನ್ನಿಸುತ್ತಿತ್ತು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಶುರುವಾಯಿತು. ಸಾವಿತ್ರಮ್ಮ ಮಾಡುವ ಸಾಂಪ್ರದಾಯಿಕ ಅಡುಗೆ ಸ್ನೇಹಳಿಗೆ ಹೊಸತು. ಸ್ನೇಹ ಮಾಡುವ ಪಾಸ್ತಾ ಸಾವಿತ್ರಮ್ಮನಿಗೆ ವಿಚಿತ್ರ. ಮುಂಜಾನೆ 5 ಗಂಟೆಗೆ ಏಳುವ ಸಾವಿತ್ರಮ್ಮ ರಾತ್ರಿ ತಡವಾಗಿ ಮಲಗುವ ಸ್ನೇಹಳನ್ನು ನೋಡಿ ಗೊಣಗುತ್ತಿದ್ದರು. ಪಾಪ ಶರತ್ ಇಬ್ಬರ ನಡುವೆ ಸಿಕ್ಕಿ ಸ್ಯಾಂಡ್ವಿಚ್ ಆಗುತ್ತಿದ್ದ. ಒಂದು ದಿನ ಸಾವಿತ್ರಮ್ಮ ಹೇಳಿಯೇ ಬಿಟ್ಟರು, ನಮ್ಮ ಕಾಲದಲ್ಲಿ ಅತ್ತೆ ಅಂದರೆ ಭಯ ಇತ್ತು, ಈಗಿನವರಿಗೆ ಮರ್ಯಾದೆಯೇ ಇಲ್ಲ. ಸ್ನೇಹ ಕೂಡ ಅಷ್ಟೇ ನೇರವಾಗಿ, ಅತ್ತೆಮ್ಮ, ಮರ್ಯಾದೆ ಪ್ರೀತಿಯಿಂದ ಬರಬೇಕೇ ಹೊರತು ಭಯದಿಂದಲ್ಲ ಎಂದು ಬಿಟ್ಟಳು. ಒಂದು ವಾರ ಶರತ್ ಆಫೀಸ್ಗೆ ಕೆಲಸಕ್ಕೆಂದು ಊರಿಗೆ ಹೋದಾಗ ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರೇ ಉಳಿದರು. ಅನಿರೀಕ್ಷಿತವಾಗಿ ಅಂದು ರಾತ್ರಿ ಸಾವಿತ್ರಮ್ಮನಿಗೆ ತೀವ್ರವಾದ ಅಸ್ತಮಾ ಮತ್ತು ಜ್ವರ ಕಾಣಿಸಿಕೊಂಡಿತು. ಮಳೆಯ ಕಾರಣ ಹಳ್ಳಿಯಲ್ಲಿ ವಾಹನ ಸಿಗುವುದು ಕಷ್ಟವಾಗಿತ್ತು. ಸ್ನೇಹ ಗಾಬರಿಯಾಗಲಿಲ್ಲ. ತನ್ನ ಗಾಡಿಯನ್ನು ತಾನೇ ಚಲಾಯಿಸಿ ಮಲೆನಾಡಿನ ಕಡಿದಾಳದ ರಸ್ತೆಯಲ್ಲಿ ಸಾವಿತ್ರಮ್ಮನನ್ನು ಪಟ್ಟಣದ ಆಸ್ಪತ್ರೆಗೆ ಸೇರಿಸಿದಳು. ರಾತ್ರಿ ಇಡೀ ಅತ್ತೆಯ ಪಕ್ಕದಲ್ಲೇ ಕುಳಿತು ಅವರ ಕಾಲು ಒತ್ತುತ್ತಾ ಬಿಸಿ ಬಿಸಿ ಗಂಜಿ ಮಾಡಿಕೊಟ್ಟಳು. ಗುಣಮುಖರಾದ ಸಾವಿತ್ರಮ್ಮನಿಗೆ ಅರಿವಾಯಿತು, ತಾನು ಆಧುನಿಕತೆ ಎಂದು ಯಾವುದನ್ನು ದೂಷಿಸುತ್ತಿದ್ದೇನೋ ಅದೇ ಧೈರ್ಯ ಮತ್ತು ಸ್ವತಂತ್ರ ಮನೋಭಾವ ಇಂದು ನನ್ನ ಪ್ರಾಣ ಉಳಿಸಿದೆ ಎಂದು. ಹಾಗೆಯೇ ಸ್ನೇಹಳಿಗೆ ಅರ್ಥವಾಯಿತು, ಸಾವಿತ್ರಮ್ಮನ ಕಟ್ಟುನಿಟ್ಟಿನ ಹಿಂದೆ ಮಗನ ಮತ್ತು ಸಂಸಾರದ ಮೇಲಿರುವ ಅತೀವ ಕಾಳಜಿ ಇದೆ ಎಂದು. ಸಾವಿತ್ರಮ್ಮನು ಸ್ನೇಹಳಿಗೆ ತನ್ನ ಆಲ್ಬಮ್ ತೋರಿಸಿ ಅವರ ಕಾಲದ ಕಷ್ಟಗಳನ್ನು ಹಂಚಿಕೊಂಡರು. ಸ್ನೇಹ ತನ್ನ ಆಫೀಸ್ ಕೆಲಸದ ಒತ್ತಡದ ಬಗ್ಗೆ ವಿವರಿಸಿದಳು. ಮೌನ ಮುರಿದಾಗ ಮನಸ್ಸುಗಳು ಹತ್ತಿರವಾದವು.